ಜೆನ್ಸಿ ಅಂತ ಬಂದಾಗ ಇವಾಗ ಕರೆಂಟ್ ಏಜ್ ಗ್ರೂಪ್ ಏನಿರಬಹುದು ಅಂತಂದರೆ 14 to 29 ಇಯರ್ಸ್ ಆಫ್ ಏಜ್ ಕಮ್ಸ್ ಇನ್ ಜೆನ್ಸಿ ಗ್ರೂಪ್ ನಾವು. ಸೊ 14 to 19 ಇಯರ್ಸಲ್ಲಿ ಏನಂತಂದರೆ ಇಟ್ ಈಸ್ ಮೋರ್ ಆಫ್ ಅಡಲಿಸೆಂಟ್ ಪೀರಿಯಡು ಆ ಥರ. ಸೊ ಈ ಅಡಲಿಸೆಂಟ್ ಏಜಲ್ಲಿ ಹೇಗಾಗುತ್ತೆ ಅಂದರೆ ಅವ್ರದ್ದು ರ್ಯಾಪಿಡ್ ಗ್ರೋತ್ ಇನ್ ದ ಬಾಡಿ ಆ್ಯಂಡ್ ಎಮೋಷ್ನಲ್ ಗ್ರೋತು ರ್ಯಾಪಿಡ್ ಆಗಿ ಆಗ್ತಾ ಇರುತ್ತೆ. ಈ ಥರ ಆಗ್ತಾ ಇದ್ದಾಗ ಅವರು ಒಂದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಲೈಕ್ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಂದು ಮೆನ್ಸ್ಟ್ರೇಷನ್ಗಿಂತ ಮುಂಚೆ ಆಗುವಂಥ ಮಾನಸಿಕ ಒತ್ತಡಗಳು ಅಥವಾ ಸಮಸ್ಯೆಗಳು ಅಂತ ಹೇಳ್ಬೋದು, ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸು. ಸೊ ಅದ್ರ ಜೊತೆ ಅವ್ರಿಗೆ ಒಂದು ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಫೀಲಿಂಗ್ ಆಫ್ ಜಡ್ಜ್ಮೆಂಟ್ ಇರ್ಬೋದು, ಒಂದು ಕಾಲೇಜು ಸ್ಕೂಲಲ್ಲಿ ಹೋಗ್ತಿದ್ದಾಗ ಫಿಯರ್ ಆಫ್ ಜಡ್ಜ್ಮೆಂಟು, ಆಮೇಲೆ ಫೀಲಿಂಗ್ ಆಫ್ ಮಿಸ್ಸಿಂಗ್ ಔಟ್ ಆರ್ ಲೆಫ್ಟ್ ಔಟು, ಆಮೇಲೆ ಒಂದು ಯಾರು ಅಕಾಡೆಮಿಕ್ ಪ್ರೆಷರ್ಸ್ ಅಂತ ಇರಬಹುದು, ಆಮೇಲೆ ಒಂದು ಡಿಸಿಷನ್ಸ್ ಮಾಡೋದಿರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲಿ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರ್ಗಳಿಂದ ಸ್ವಲ್ಪ ಅದ್ರ ಜೊತೆ ಈ ಸೋಷಿಯಲ್ ಮೀಡಿಯಾ ಅಫ್ಕೋರ್ಸ್, ಲೈಕ್ ತುಂಬ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದು, ತುಂಬ ಲೈಕ್ ಅವ್ರ ಲೈಫ್ ಎಲ್ಲ ಚೆನ್ನಾಗಿದೆ, ನನ್ನ ಲೈಫ್ ಮಾತ್ರ ಚೆನ್ನಾಗಿಲ್ಲ ಅಂತ ಅನ್ಸೋದು, ಲೋ ಸೆಲ್ಫ್ ಎಸ್ಟೀಮ್ ಫೀಲ್ ಆಗೋದು, ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋದು, ಈ ಎಲ್ಲ ಕಾರಣಗಳಿಂದ ಈ ಟೈಮಲ್ಲಿ ಸ್ವಲ್ಪ ಆಂಗ್ಸೈಟಿ ಸಿಂಪ್ಟಮ್ಸ್ ಅದೆಲ್ಲನೂ ಕಾಣಬಹುದು. ಅದ್ರ ಜೊತೆ ಪಿಯರ್ ಪ್ರೆಷರಿಂದ ಸಬ್ಸ್ಟೆನ್ಸ್ ಯೂಸ್ಗೂ ಕೂಡ ಒಳಗಾಗ್ಬೋದು ಇವರು. ಅದ್ರ ಜೊತೆ ಲೈಕ್ ಸೆಲ್ಫ್ ಹಾರ್ಮ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ. ಯೂಶಲಿ ಈ ಪರ್ಸ್ನಾಲಿಟಿ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಅಬ್ಯೂಸ್ ಫೇಸ್ ಮಾಡಿದರೆ, ಏನಾದರೂ ತೊಂದರೆಗಳನ್ನ ಫೇಸ್ ಮಾಡಿದರೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ತೊಂದರೆಗಳಾಗಿ ಬಾರ್ಡರ್ ಲೈನ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಅದರಲ್ಲಿ ಸೆಲ್ಫ್ ಹಾರ್ಮ್ ಬಿಹೇವಿಯರ್ಸ್ ಇರುವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಆಂಗ್ಸೈಟಿ ಸಿಂಪ್ಟಮ್ಸು ಅದೆಲ್ಲ ಇರೋ ಚಾನ್ಸಸ್ ಇರುತ್ತೆ ಈ ಏಜ್ ಗ್ರೂಪಲ್ಲಿ.